ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟಣ ಹಿಡಿಯಲಾಗಿದೆ. ಸದನದ ಬಾವಿಗಿಳಿದು ಜಂಟಿ ಪಕ್ಷಗಳು ಇದೀಗ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾವೆ. ಕೂಡಲೇ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಗಿಪಟ್ಟಣ ಹಿಡಿದಿವೆ. ಶತಾಯಗತಾಯವಾಗಿ ರಾಜೀನಾಮೆಯನ್ನು ಪಡೆಯಲು ನಿರ್ಧರಿಸಲಾಗಿದೆ. ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಫೈಟ್ ಜೋರಾಗಿದೆ. ಸದನದ ಬಾವಿಗಿಳಿದು ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್ ಕೊಡತಕ್ಕಂತಹ ಕೆಲಸ ಕೂಡ ಆಗಿದೆ. ಸದನದ ಬಾವಿಗಿಳಿದು ಕಾಂಗ್ರೆಸ್ ಶಾಸಕರಿಂದಲೂ ಪ್ರೊಟೆಸ್ಟ್ ನಡೀತಾ ಇದೆ. ರಾಮನ ಹುಂಡಿಯನ್ನ ಎಲ್ಲೋಯ್ತು, ಮೋದಿ ಮನೆಗೆ ಹೋಯ್ತಾ ಹೀಗಂತ ಕಾಂಗ್ರೆಸ್ನವರು ಕೂಡ ಮಾತನಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಈ ಟ್ರಿಯಾಂಗಲ್ ಅಲ್ಲಿ ಕೂಡ ಸದನ ಇವತ್ತು ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗಿದೆ. ನಾಳೆ 11:30ಕ್ಕೆ ಕಲಾಪ ಮುಂದೂಡಿಕೆ ಕೂಡ ಮಾಡಲಾಗಿರುವಂತದ್ದು. ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿಯಲಾಗಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಇವತ್ತು ಸದನ ಅಂತೂ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗಿದೆ. ಸದನದ ಬಾವಿಗಿಳಿದು ಜಂಟಿ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ವಿಧಾನಸಭೆ ಹಾಗೂ ಪರಿಷತ್ನಲ್ಲೂ ಕೂಡ ಎರಡೂ ಕಡೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಗಿಪಟ್ಟನ್ನು ಹಿಡಿದವೆ. ಕೂಡಲೇ ಯಾವ ಒಂದು ನಿಯಮದ ಮೇಲೆ, ಯಾವ ಒಂದು ಆಧಾರದ ಮೇಲೆ ನೀವು ಬಿ ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ನೀವು ಅವಕಾಶವನ್ನು ಮಾಡಿಕೊಟ್ರಿ? ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾಗ ಯಾವಾಗ ವಾಲ್ಮೀಕಿ ಹಗರಣದ ಒಂದು ಆರೋಪ ಕೇಳಿ ಬಂದಿತ್ತೋ ಮಾನ್ಯ ಅಧ್ಯಕ್ಷರೇ, ನಾನು ಪ್ರತಿಪಕ್ಷದವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈ ರೀತಿ ಸದನದ ಸಮಯವನ್ನು ಹಾಳು ಮಾಡೋದು ಬೇಡ. ದಯವಿಟ್ಟು ಏನೇ ವಿಷಯ ಇದ್ರು ಚರ್ಚೆಗೆ ನಾವು ತಯಾರಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿ ಹೇಳಿಕೆ ಮಾಡಿದ್ದಾರೆ. ಏನಾದರೂ ಚರ್ಚೆ ಇದು ಅವರು ಏನಾದರೂ ಸರ್ಕಾರ ಲೂಟಿ ಮಾಡಿದೆ. ಸರ್ಕಾರ ಲೂಟಿ ದಲಿತರನ್ನ ಲೂಟಿ ಮಾಡಿದ್ದಾರೆ. ಲೂಟಿ ವಾಪಸ್ ಬರೋದು ನಾವು ಸದನದಲ್ಲಿ ಎತ್ತಿರಲ್ಲ. ಲೂಟಿ ಮಾಡಿರೋದನ್ನ ವಾಪಸ್ ಕೊಡ್ತಾ ಇದ್ದಾರೆ. ಚರ್ಚಾ ದಲಿತರನ್ನ ಯಾಕೆ ಬರಗಾಲದ ಪರಿಸ್ಥಿತಿ ಇರುವಾಗ ಏನ್ ಮಾಡಬೇಕಂತ ಸದನದ ಸಮಯವನ್ನ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಾ ಇರೋ ಪ್ರಜಾತಂತ್ರಕ್ಕೆ ವಾಪಸ್ ಕೊಡ್ತಾ ಇಲ್ಲ. ವಾಪಸ್ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆತ್ಮಚಾರಕ್ಕೆ